ಸಿನಿಮಾ ಇಟ್ಕೊಂಡೆ ಸರ್, ಯುವ ರೈತ ಅಂತ ಇಟ್ಕೊಂಡಾಗ ಸರ್ ಒಂದು 20 ಜನ ಹೀರೋಯಿನ್ ಹತ್ರ ಹೋಗಿದ್ದೀನಿ ಸರ್. ಅವ್ನ್ ದುಡ್ಡು ಹಾಕ್ತಾನ, ಅವ್ನ್ ಮಾಡ್ತಾನ, ಅವರೆಲ್ಲ ಸಿನಿಮಾ ಆಚೆ ತತ್ತಾರ, ತುಂಬಾ ಅವಮಾನ ಮಾಡ್ತಾರೆ ಸರ್. ಇದು ನಿಮ್ ಮುಖಾಂತರನಾದ್ರೂ ಒಂಚೂರು ಇದನ್ನ ಹೈಲೈಟ್ ಮಾಡಿ ಸರ್. ಯಾಕೆ ಸರ್ ರೈತರು ಸಿನಿಮಾ ಮಾಡಬಾರ್ದ ಸರ್? ರೈತರು ಬೆಳಿಬಾರ್ದ ಸರ್? ಬಡವ್ರ ಮಕ್ಕಳು ಬೆಳಿಲಿ ಅಂತ ನಮ್ ಡಾಲಿಯರ್ ಹೇಳಿದ್ರು ಸರ್. ಇವಾಗ ನಾನು ಹೇಳ್ತೀನಿ, ರೈತರ ಮಕ್ಕಳು ಬೆಳಿಬೇಕು ಸರ್, ರೈತರ ಮಕ್ಕಳು ಹೀರೋ ಆಗ್ಬೇಕು ಸರ್. ತುಂಬಾ ತುಂಬಾ ಕಣ್ಣಲ್ಲಿ ನೀರು ಹಾಕ್ಸಿದ್ದಾರೆ ಸರ್ ಹೀರೋಯಿನ್ಗಳಿಗೆ. ಯಾವ ತರ ಕಣ್ಣಲ್ಲಿ ನೀರು ಹಾಕ್ಸಿದ್ದಾರೆ ಅಂದ್ರೆ ಸರ್, ನೆಕ್ಸ್ಟ್ ಲೆವೆಲ್ ಹಾಕ್ಸ್ಬಿಟ್ಟಿದ್ದಾರೆ. ಈ ಸಿನಿಮಾ ತತ್ತೀನಿ ಸರ್, ಒಂದು ಚಿಕ್ಕ ಬಜೆಟ್ ಅನ್ಕೊಂಡಿದೆ, ಇಲ್ಲ ಸರ್ ತುಂಬಾ ದೊಡ್ಡ ಬಜೆಟ್ ಸಿನಿಮಾನೇ ಸರ್. ತತ್ತೀನಿ ಸರ್ ಇದನ್ನ ಆಚೆ, ಎಷ್ಟೇ ಕಷ್ಟ ಆದ್ರೂ ತತ್ತೀನಿ ಸರ್. ಮೇಡಮ್ ಇಲ್ಲ ಸರ್, ಹೇಳಕ್ಕಾಗಲ್ಲ. ತುಂಬಾ ಮೇಡಮ್ ಇವತ್ತು ಒಂದೊಂದೇ ಸಿನಿಮಾ ಮಾಡಿರೋದು ತುಂಬಾ 100 ಸಿನಿಮಾ ಮಾಡಿರೋ ತರ ಇದಿದೆ ಅವ್ರಿಗೆಲ್ಲ. ನಿಜವಾಗ್ಲೂ ಮೇಡಮ್, ತುಂಬಾ ಜನ ಹೋಗಿದೀವಿ, ಬಂದಿದ್ದಾರೆ, ಕತೆ ಕೇಳಿದ್ದಾರೆ, ಸೂಪರ್ ಒಪ್ಕೋತೀನಿ ಅಂತ ಹೋಗ್ತಾರೆ. ನೆಕ್ಸ್ಟ್ ಹೋದ್ರೆ ಹೇ ಹೀರೋನಾ, ಯಾರ್ರೀ ರೈತರು ಸಿನಿಮಾ ನೋಡ್ತಾರ್ರಿ, ಅವ್ರನ್ನೆಲ್ಲ ಹೀರೋ ಮಾಡ್ತಾರಂತ ವಯಸ್ಸು ಕೇಳಿಸ್ಕೊಂಡಿದೀನಿ. ಇಬ್ರು ಹೀರೋಯಿಂದು ಬೇಡ ಸರ್, ಅವ್ರ ಹೆಸರಲ್ಲ ಬೇಡ, ಅವ್ರದ್ದೊಂದು ಕೆರಿಯರ್ ಇದೆ. ಇಲ್ಲ ಸರ್, ಅವ್ರಿಗೆಲ್ಲ ತುಂಬಾ ಒಳ್ಳೇದಾಗ್ಲಿ, ನಮ್ ದೇವಿ ಸಿನಿಮಾ ಟೀಮ್ ಇಂದಾನೇ ಒಳ್ಳೇದಾಗ್ಲಿ ಅಂತ ಕೇಳ್ಕೊತೀನಿ. ತುಂಬಾ ದೊಡ್ಡ ಮಟ್ಟಿಗೆ ಬೆಳೀತಾರೆ ಸರ್ ಅವರು, ಒಳ್ಳೇದಾಗ್ಲಿ ಸರ್. ಮೇಡಮ್ ನಮಸ್ಕಾರ, ಇಲ್ಲಿಂದಾನೇ ಕೈ ಮುಗಿತೀನಿ ನಿಮ್ಗೆಲ್ಲರಿಗೂ. ಮೇಡಮ್ ಒಂದು 15-20 ಮಾಡಿದ್ದೀನಿ ಮೇಡಮ್. 18 ಅಂತ ಕನ್ಫರ್ಮ್ ಮಾಡಿದ್ದೀನಿ ಮೇಡಮ್. ತುಂಬಾ ಲೀಸ್ಟ್ ಇದೆ, ನಂತರ ಭರತ್ ಮಾಡಿಕೊಬಿಟ್ಟಿದ್ದೀನಿ ಮೇಡಮ್. ಸಿನಿಮಾ ರಿಲೀಸ್ ಆದ್ಮೇಲೆ ಮಾತಾಡೋಣ ಒಂಚೂರು ಅಂತ.